ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಇವತ್ತು ನೀವು ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಮೊನ್ನೆಯಿಂದ ನೋಡ್ತಾ ಇದ್ದೀರಿ, ಕೆಲವು ದೃಶ್ಯಾವಳಿಗಳು, ಫೋಟೋಗಳು ನೋಡ್ತಾ ಇದ್ರಿ. ರೇಣುಕಾಸ್ವಾಮಿ ಕೊಲೆಗೀಡಾಗಿರುವಂಥ ರೇಣುಕಾಸ್ವಾಮಿ ಹೊಡೆದ್ರಂತೆ, ಬಡದ್ರಂತೆ, ಲಾರಿಗೆ ಹೊಡೆದ್ರಂತೆ, ಎಲ್ಲವೂ ಇದೆಲ್ಲವೂ ನಿಮಗೆ ತೋರಿಸ್ತಾ ಇದ್ವಿ. ನಾವೆಲ್ಲ ಬ್ಲರ್ ಮಾಡಿ ತೋರಿಸ್ತಾ ಇದ್ವಿ. ಆದರೆ ಇವತ್ತು ಕೆಲವು ಕಡೆ ಎಂಥ ದೃಶ್ಯಾವಳಿಗಳು ಹರಿದಾಡುವು ಅಂತಂದರೆ, ಮೀಡಿಯಾದಿಂದ ಎಲ್ಲರ ವಾಟ್ಸಪ್ಪಲ್ಲೂ ಕೂಡ ಆ ದೃಶ್ಯಾವಳಿಗಳು, ಅಂದರೆ ರೇಣುಕಾಸ್ವಾಮಿಯನ್ನು ಯಾವ ರೀತಿ ಬರ್ಬರ ಹತ್ಯೆ ಮಾಡಲಾಗಿದೆ ಅಂತ ದೃಶ್ಯಾವಳಿಗಳು ಹರಿದಾಡ್ತೊಡಗಿ. ಬಹುಶಃ 10 ಮಂದಿ ದರ್ಶನ್ ಫ್ಯಾನ್ ಇದ್ದವರು ಇವತ್ತು ಆ ದೃಶ್ಯಾವಳಿಗಳನ್ನು ನೋಡಿ ಒಂದು 4 ಮಂದಿ ಆದರೂ ಮುಖ ತಿರುಗಿಸಿಕೊಂಡಿದ್ದಾರೆ. ಛೇ, ಈ ಥರ ಬರ್ಬರವಾಗಿ ಕೊಲ್ಲೋದ? ಈ ಥರ ನಿಮ್ಗೆ ಆಶ್ಚರ್ಯವಾಗುತ್ತೆ ವೀಕ್ಷಕರೇ. ಒಂದು ಭಯಾನಕ ಕೃತ್ಯವೆಸಗುವಂತಹ ತಂಡ ಕೂಡ ಈ ರೀತಿ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನ್ರಿ, ವೃಷಣಕ್ಕೆ ಒದ್ದಿದ್ದಾರೆ ರೀ, ಒಡೆದಿದ್ದಾರೆ. ಅದನ್ನು ನಮ್ಮ ಹೇಳೋಕ್ಕೆ ಒಂಥರ ಮುಜುಗರ ಆಗುತ್ತೆ. ಇದನ್ನೆಲ್ಲ ಜಡ್ಜ್ ಕೂಡ ನೋಡಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ನೋಡಿದ್ದಾರೆ. ಮೊನ್ನೆ ತನಕ ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಇದ್ದವರು ಕೂಡ ಮತ್ತೆ ರೆಬೆಲ್ ಆಗಿದ್ದಾರೆ. ರೇಣುಕಾಸ್ವಾಮಿಗೆ ಭೂಲೋಕದಲ್ಲೇ ನರಕ ತೋರಿಸಿದ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಜಾಮೀನು ಸಿಗ್ತಾ ಇಲ್ಲ. ಇವತ್ತು 10 ದಿನ ಆದ ನಂತರ 17 ಮಂದಿಯನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. 4 ಮಂದಿಯನ್ನು ಪೊಲೀಸರಿಗೆ, 13 ಮಂದಿಯನ್ನು ಜೈಲಿಗೆ ಕಳಿಸಿದರು, ಅಂದರೆ ಪೊಲೀಸ್ ಕಸ್ಟಡಿಗೆ. ಇದರ ಬಗ್ಗೆ ಒಂದು ವಿಸ್ತೃತ ವರದಿ ನಿಮ್ಮ ಮುಂದೆ. ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ. ಪವಿತ್ರಾಗೆ ಜೈಲು, ಪೊಲೀಸ್ ಕಸ್ಟಡಿಗೆ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಪಟಾಲಂಗೆ ಸಂಕಷ್ಟ ದುಪ್ಪಟ್ಟಾಗಿದೆ. ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ಇವತ್ತು ದರ್ಶನ್ ಮತ್ತು ಸಹಚರರನ್ನ ಪೊಲೀಸರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರುಪಡಿಸಿದ್ರು. ಸರ್ಕಾರದ ಪರ ವಕೀಲ ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ರು. ಎಸ್ಪಿಪಿ ವಾದವೇನು? ದರ್ಶನ್ ಸೇರಿ ಆರೋಪಿ ಕಸ್ಟಡಿಗೆ ಮನವಿ ಮಾಡಿಕೊಂಡ ಎಸ್ಪಿಪಿ ಈ ಕೇಸ್ನಲ್ಲಿ ಕೂಲಂಕುಷ ವಿಚಾರಣೆ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿದರು. ಅಲ್ಲದೆ ಆರೋಪಿಗಳ ಗರಿಷ್ಠ ಕಸ್ಟಡಿ ಅವಧಿ ಮುಗಿದಿಲ್ಲ. ರೇಣುಕಾಸ್ವಾಮಿ ಮೊಬೈಲ್ ರಿಕವರಿ ಮಾಡಬೇಕಾಗಿದೆ. ಆರೋಪಿಗಳು ಹೇಳಿದ ಜಾಗದಲ್ಲಿ ಮೊಬೈಲ್ ಪತ್ತೆಯಾಗಿಲ್ಲ. ಮೊಬೈಲ್ ಮಹತ್ವದ ಸಾಕ್ಷ್ಯ ಆಗಲಿದೆ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದರು. ಎಸ್ಪಿಪಿ ವಾದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಈಗಾಗಲೇ ದರ್ಶನ್ ಹೇಳಿಕೆ ದಾಖಲಿಸಲಾಗಿದೆ. ಅವರನ್ನ ಕರೆದೊಯ್ದು ಹಾಜರು ಕೂಡ ಮಾಡಲಾಗಿದೆ. ಹೀಗಾಗಿ ಮತ್ತೆ ಕಸ್ಟಡಿ ನೀಡುವುದು ಅವಶ್ಯಕತೆ ಇಲ್ಲ ಅಂತ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ವಾದ ಮಂಡಿಸಿದರು. ಆದರೂ ಎಸ್ಪಿಪಿ ವಾದ ಪುರಸ್ಕರಿಸಿದ ನ್ಯಾಯಾಲಯ ಕೊಲೆ ಕೇಸ್ ಕುರಿತು 13 ಮಂದಿಗೆ ನ್ಯಾಯಾಂಗ ಬಂಧನ, 4 ಮಂದಿಗೆ ಮತ್ತೆ ಕಸ್ಟಡಿಗೆ ನೀಡಿದೆ. ಯಾರು ಜೈಲು ಪಾಲು, ಯಾರೆಲ್ಲ ಜೈಲು ಪಾಲು ಅನ್ನೋದಾದ್ರೆ, A1 ಆರೋಪಿ ಪವಿತ್ರ ಗೌಡ, A3 ಪವನ್, A4 ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, ಚಿತ್ರದುರ್ಗದ A7 ಅನುಕುಮಾರ್, ಹಾಗೇನೆ A8 ರವಿ, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯಕ್, A15 ಕಾರ್ತಿಕರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನು ಯಾರಿಗೆಲ್ಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಅನ್ನೋದಾದ್ರೆ, ಇನ್ನು A2 ಆರೋಪಿ ದರ್ಶನ್, A10 ವಿನಯ್, A9 ಧನರಾಜ್, A14 ಪ್ರದೋಷ್ ನನ್ನ 2 ದಿನಕ್ಕಾಗಿ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇನ್ನೊಂದು ಕಡೆ ಪೊಲೀಸ್ ಕಮಿಷನರ್ ದಯಾನಂದ್ ತನಿಖಾಧಿಕಾರಿಗಳ ಜೊತೆಗೆ ಗಂಟೆಗಟ್ಟಲೆ ಸಭೆ ನಡೆಸಿದ್ದಾರೆ. ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕು ಮಾಡಿದ್ದು ಇನ್ನಷ್ಟು ಸತ್ಯ ಹೊರಬರಲಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.